ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ವೀಕ್ಷಕರಿಗೆ. ನನ್ನ ಚಾನಲ್ಗೆ ನಿಮ್ಮನ್ನು ಸ್ವಾಗತಿಸ್ತಿದ್ದೀನಿ. ಈಗ ನಾನು ತಾರಸಿನಲ್ಲಿ ಬೆಳೆದಂತಹ ಸಾರೆಲ್ ಲೀವ್ಸನ್ನು ಅಂದರೆ ಹುಳಿ ಸೊಪ್ಪನ್ನು ಸಾಂಬಾರಿಗೆ ಹಾಕೋದಕ್ಕೆ ಕೀಳ್ತಾ ಇದ್ದೀನಿ. ನೋಡಿ, ಇದು ಹುಳಿ ಸೊಪ್ಪು. ಇದನ್ನು ಚಿಕ್ಕಿ ಸೊಪ್ಪು ಅಂತಲೂ ಕರೀತಾರೆ. ಕೆಲವು ಕಡೆ ಚುಕ್ಕಾಕುರ ಅಂತಲೂ ಕೂಡ ಇದನ್ನು ಕರೀತಾರೆ. ಇವತ್ತು ನಾನು ಹುಳಿ ಸೊಪ್ಪಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀನಿ. ಇದನ್ನು ಹೇಗೆ ಬೆಳಿಬಹುದು, ಯಾವಾಗ ನೀರು ಗೊಬ್ಬರವನ್ನು ಹಾಕಬೇಕು ಅನ್ನೋದ್ರ ಬಗ್ಗೆ ಈಗ ತಿಳಿಸ್ತೀನಿ. ನೋಡಿ, ಇದನ್ನು ಮನೆ ತೋಟದಲ್ಲಿ, ಹಿತ್ತಲಲ್ಲಿ, ಪಾಟ್ ಅಥವಾ ಗ್ರೋ ಬ್ಯಾಗಲ್ಲಿ ಚೆನ್ನಾಗಿ ಬೆಳಿಬಹುದಾದಂತಹ ಪೌಷ್ಟಿಕ ಸೊಪ್ಪಿದು. ಇದು ರುಚಿ ಹೇಗೆ ಅಂತ ಹೇಳಿದ್ರೆ ನಿಂಬೆಹಣ್ಣಿನ ತರಹ ಹುಳಿ ರುಚಿ ಇರುತ್ತೆ. ಅಂದರೆ ಟೊಮೆಟೊ ಬದಲಿಗೆ ಈ ಸೊಪ್ಪನ್ನು ಸಾಂಬಾರುಗಳಿಗೆ ನಾವು ಬಳಸ್ಕೊಳ್ಬಹುದು. ನೋಡಿ, ಇದರ ಎಲೆಗಳು ಹೇಗಿದೆ ಅಂತ ಹೇಳಿದ್ರೆ ಅಗಲವಾಗಿದೆ ಮತ್ತು ತುಂಬ ಗ್ರೀನಿಶ್ ಆಗಿದೆ. ಜೊತೆಗೆ ಬಾಣದಂತೆ ತುದಿಯುಳ್ಳಂತಹ ಉದ್ದವಾದ ಆಕಾರದಲ್ಲಿದೆ. ಇದನ್ನು ಸಾಂಬಾರ್, ಪಲ್ಯ, ಚಟ್ನಿ ಎಲ್ಲವನ್ನೂ ಕೂಡ ಮಾಡೋದಕ್ಕೆ ಉಪಯೋಗವನ್ನು ಮಾಡ್ಕೊಳ್ತೀವಿ. ಒಳ್ಳೆ ರುಚಿಯನ್ನು ಅಡುಗೆಗೆ ಕೊಡುತ್ತೆ ಈ ಸೊಪ್ಪು. ಅಲ್ಲದೇ ಈ ಸೊಪ್ಪನ್ನು ನಾನ್ ವೆಜ್ ಅಡುಗೆಗಳಿಗೂ ಕೂಡ ಬಳಸ್ಕೊಳ್ತೀವಿ. ಇದರಿಂದ ಅದರ ರುಚಿಯೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಸೊಪ್ಪನ್ನು ಉಪಯೋಗ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಯಾಕಂದರೆ ಈ ಸೊಪ್ಪಲ್ಲಿ ವಿಟಮಿನ್ ಎ ಆ್ಯಂಡ್ ಸಿ, ಕ್ಯಾಲ್ಶಿಯಂ, ಐರನ್, ಮೆಗ್ನೀಷಿಯಂ ಹೀಗೆ ಬೇಕಾದಷ್ಟು ಪೌಷ್ಟಿಕಾಂಶಗಳು ಇದೆ. ಇದರಲ್ಲಿ ಫೈಬರ್ ಇರೋದ್ರಿಂದ ಮಲಬದ್ಧತೆ ಕಡಿಮೆ ಆಗುತ್ತೆ. ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಗುಣ ಇರೋದ್ರಿಂದ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡೋದಕ್ಕೆ ಸಹಾಯ ಮಾಡೋದಲ್ದಲೇ ಚರ್ಮದ ಕಾಂತಿಯನ್ನು ಕೂಡ ಹೆಚ್ಚಿಸುತ್ತೆ. ವಿಟಮಿನ್ ಸಿ ಇರೋದ್ರಿಂದ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುತ್ತೆ. ಇದರಿಂದ ರೋಗ ನಿರೋಧಕ ಶಕ್ತಿಯೂ ಕೂಡ ಹೆಚ್ಚುತ್ತೆ. ಹೀಗೆ ಇಷ್ಟು ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಈ ಸೊಪ್ಪನ್ನು ಹೇಗೆ ಬೆಳೆಯೋದು ಅಂತ ಅಂದರೆ, ಸಾಮಾನ್ಯವಾಗಿ ಸೊಪ್ಪುಗಳನ್ನು ಬೆಳೆಯೋದಕ್ಕೆ ನಾವು ಸ್ವಲ್ಪ ಅಗಲವಾದಂತಹ ಪಾಟ್ ಅಥವಾ ಗ್ರೋ ಬ್ಯಾಗನ್ನು ತೆಗೆದುಕೊಳ್ತೀವಿ. ಆ ಪಾಟ್ ಅಥವಾ ಗ್ರೋ ಬ್ಯಾಗ್ ಸುಮಾರು 5ರಿಂದ 6 ಇಂಚಾದರೂ ಕೂಡ ಎತ್ತರ ಇರಬೇಕು. ಅಂದರೆ ಸೊಪ್ಪನ್ನು ಬೆಳೆಯೋದಕ್ಕೆ ಇದು ಸೂಟಬಲ್ ಆಗಿದೆ. ಈ ಪಾಟ್ಗೆ ಹಾಕುವಂತಹ ಮಣ್ಣು ಗಟ್ಟಿ ಇರಬಾರ್ದು. ಅಂದರೆ ತುಂಬ ಗಟ್ಟಿಯಾದಂತಹ ಮಣ್ಣು ಇದಕ್ಕೆ ಬೇಡ. ನೀರು ಸುಲಭವಾಗಿ ಹೊರ ಹೋಗೋದಕ್ಕೆ ಸಡಿಲ ಮಣ್ಣು ಈ ಸೊಪ್ಪಿಗೆ ಅವಶ್ಯಕ. ಹಾಗಾಗಿ ಮಣ್ಣಿನ ಮಿಶ್ರಣಕ್ಕೆ ಕೆಂಪು ಮಣ್ಣು 40% 40% ವರ್ಮಿ ಕಾಂಪೋಸ್ಟನ್ನು ಮತ್ತು 20% ಕೋಕೋಪೀಟ್ ಅಥವಾ ಮರಳನ್ನು ಹಾಕಬೇಕು. ಮಣ್ಣನ್ನು ಕೀಟದಿಂದ ರಕ್ಷಣೆ ಮಾಡೋದಕ್ಕೆ ಒಂದು ಹಿಡಿ ಬೇವಿನ ಹಿಂಡಿಯನ್ನು ಸೇರಿಸಬಹುದು, ಅಥವಾ ಬೇವಿನ ಎಲೆ ಇದ್ದರೂ ಕೂಡ ಅದನ್ನು ಕೂಡ ಮಣ್ಣಿಗೆ ಸೇರಿಸಬಹುದು. ಹೀಗೆ ಸೊಪ್ಪಿನ ಬೆಳವಣಿಗೆಗೆ ಈ ಪೋಷಕಾಂಶಗಳು ಅಗತ್ಯ ಇರೋದರಿಂದ ಸರಿಯಾದಂತಹ ರೀತಿಯ ಮಣ್ಣು ಬಹಳ ಮುಖ್ಯ. ಸೂರ್ಯನ ಬೆಳಕಿನ ಬಗ್ಗೆ ಹೇಳೋದಾದರೆ, ಸಂಪೂರ್ಣ ಸೂರ್ಯನ ಬೆಳಕು ಬೀಳುವಂತಹ ಜಾಗದಲ್ಲಿ ಪಾಟ್ ಅಥವಾ ಗ್ರೋ ಬ್ಯಾಗನ್ನು ಇಡಬೇಕು. ಎಟ್ಲೀಸ್ಟ್ ಅಂದ್ರೂ 4ರಿಂದ 5 ಗಂಟೆಗಳ ಕಾಲ ಸೂರ್ಯನ ಬೆಳಕು ಈ ಒಂದು ಸಸಿಗೆ ಬೇಕಾಗತ್ತೆ. ಮೊದಲು ಮಣ್ಣಿಗೆ ಇದರ ಬೀಜಗಳನ್ನು ಹೇಗೆ ಹಾಕಬೇಕು ಅಂದರೆ, ಸುಮಾರು 1-1.5 ಇಂಚಷ್ಟು ಮಣ್ಣಿನ ಒಳಗಡೆ ಬೀಜವನ್ನು ಹಾಕಬೇಕು. ಬಿತ್ತನೆ ಮಾಡಿದಂತಹ ಸುಮಾರು 10-15 ದಿನಗಳಲ್ಲಿ ಮೊಳಕೆ ಬರುತ್ತೆ. ಮೊಳಕೆ ಬಂದ ಮೇಲೆ ನಿಯಮಿತವಾಗಿ ನೀರನ್ನು ಹಾಕಬೇಕು. ಅಂದರೆ ಮಣ್ಣನ್ನು ಡ್ರೈ ಮಾಡೋದಕ್ಕೆ ಬಿಡಬೇಡಿ. ಮಣ್ಣು ಡ್ರೈ ಆದರೆ ಎಲೆಗಳು ಬೇಗ ಒಣಗಿ ಹೋಗುತ್ತೆ. ನಂತರ ಗೊಬ್ಬರದ ಬಗ್ಗೆ ಹೇಳೋದಾದರೆ, ಪ್ರತಿ 10ರಿಂದ 15 ದಿನಕ್ಕೊಮ್ಮೆ ಯಾವುದಾದ್ರೂ ಒಂದು ದ್ರವ ರೂಪದ ಗೊಬ್ಬರವನ್ನು ಈ ಒಂದು ಮಣ್ಣಿಗೆ ಸೇರಿಸಬೇಕು. ಸುಮಾರು 4ರಿಂದ 6 ವಾರಗಳು ಆದಮೇಲೆ ಈ ಚಿಕ್ಕಿ ಸೊಪ್ಪು ಕೊಯ್ಲಿಗೆ ಬರುತ್ತೆ. ಗಿಡದಲ್ಲಿ ಸಣ್ಣ ಎಲೆಗಳು ಬಂದಾಗ, ಅಂದರೆ ಸುಮಾರು 4 ಇಂಚಷ್ಟು ಉದ್ದ ಆದಾಗ ಎಲೆಗಳನ್ನು ಕೀಳೋದಕ್ಕೆ ಪ್ರಾರಂಭಿಸಬೇಕು. ಬೀಜಗಳು ಬೇಡ ಅಂತ ಅಂದರೆ ಹೂವಿನ ಕಾಂಡಗಳನ್ನು ಕಟ್ ಮಾಡಿ, ಇದರಿಂದ ಎಲೆಗಳು ಹೆಚ್ಚಾಗಿ ಬೆಳೆಯುತ್ತೆ. ಹುಳಿ ಸೊಪ್ಪಿನಲ್ಲಿ ಗಿಡದ ಮಧ್ಯಭಾಗದಿಂದ ಉದ್ದವಾದಂತಹ ಕಾಂಡಗಳಲ್ಲಿ ಹೂಗಳು ಬೆಳೆಯುತ್ತೆ. ನೋಡಿ, ಇದು ಈ ಕಾಂಡಗಳಲ್ಲಿ ಈ ಹೂಗಳು ಬಂದಿದೆ. ಈ ಹೂಗಳ ಕಲರ್ ಹೇಗಿದೆ ಅಂತ ಹೇಳಿದ್ರೆ, ಇದು ಲೈಟ್ ಪರ್ಪಲ್ ಇದೆ. ಈ ಹೂಗಳು ಗುಂಪು ಗುಂಪಾಗಿ ಬಂದಿವೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಆ ಗೊಂಚಲುಗಳು. ಈ ಹೂಗಳು ಅರಳಿದ ಮೇಲೆ ಬೀಜಗಳು ಬರ್ತವೆ. ಈ ಬೀಜಗಳು ಮಣ್ಣಿಗೆ ಬಿದ್ದಾಗ ಹೊಸ ಸೊಪ್ಪಿನ ಗಿಡಗಳು ಬೆಳೆಯುತ್ತೆ. ಆದ್ದರಿಂದ ಇದರ ಪ್ರೊಪಗೇಷನನ್ನು ಸುಲಭವಾಗಿ ಈ ಒಂದು ಸೊಪ್ಪಿನ ಬೀಜಗಳ ಮೂಲಕ ಬೆಳೆಸಬಹುದು.
ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.